ನಮಸ್ಕಾರ ಎಲ್ರಿಗೂ. 2025ನೇ ಸಾಲಿನ UGCETಯ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಓಪನ್ ಆಗಿದೆ. ಯಾವ ರೀತಿ ಆನ್ಲೈನಲ್ಲಿ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ನೀವೇನಾದರೂ ಮೊದಲ ಸಲ ಜಗನ್ ಝೋನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. KEA ಅವರ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದಾದಮೇಲೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಲಾಗಿನ್ ವಿತ್ CET ನಂಬರ್ ಅಂತ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಇರುವಂತಹ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೆಕ್ಸ್ಟ್ ಆಪ್ಷನಲ್ಲಿ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇದೆಯಲ್ಲ, ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ ಮೇಲ್ಗಡೆ ಇರುತ್ತಲ್ಲ CET ನಂಬರ್, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಕಾಣುವಂತಹ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ವಾಟ್ಸಪ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ವೆರಿಫೈ OTP ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫೇಸ್ ವೆರಿಫಿಕೇಷನ್ ಕೇಳುತ್ತೆ. ನಿಮ್ಮ ಒಂದು ಲ್ಯಾಪ್ಟಾಪಿಗೆ ಅಥವಾ ನಿಮ್ಮ ಒಂದು ಸಿಸ್ಟಮಿಗೆ ವೆಬ್ ಕ್ಯಾಮನ್ನು ಕನೆಕ್ಟ್ ಮಾಡಿರಬೇಕಾಗುತ್ತೆ. ಅಲ್ಲಿ ಫೇಸ್ ವೆರಿಫಿಕೇಷನ್ಗೆ ಸ್ಟಾರ್ಟ್ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಆ ಕ್ಯಾಂಡಿಡೇಟ್ನ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕು. ಕ್ಯಾಪ್ಚರ್ ಮಾಡಿದ ನಂತರ, ಕ್ಯಾಪ್ಚರ್ ಆದಮೇಲೆ ಇಲ್ಲಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಒಂದು ಲಾಗಿನ್ ಪೋರ್ಟಲ್ ಓಪನ್ ಆಗುತ್ತೆ. ಲಾಗಿನ್ ಪೋರ್ಟಲ್ ಓಪನ್ ಆದ ನಂತರ ಈ ರೀತಿ ಒಂದು ಅಲರ್ಟ್ ಬರುತ್ತೆ. ಈ ಒಂದು ಅಲರ್ಟಲ್ಲಿ ಏನಿದೆ ಅಂದರೆ, ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ ಹ್ಯಾವ್ ಟು ಪೇ ರೀಫಂಡಬಲ್ ಅಮೌಂಟ್ ಆಫ್ 750 ಅಂತ ಇದೆ. ಅಂದರೆ 750 ರುಪೀಸ್ನ ಇಲ್ಲಿ ನೀವು ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದರೆ ಮಾತ್ರ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಂಕು ಎನೇಬಲ್ ಆಗುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆ ಒಂದು ಅಲರ್ಟ್ ಹೈಡ್ ಆಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ಸ್ ಗೆಟ್ ಎನೇಬಲ್ಡ್ ಆಫ್ಟರ್ ಪೇಮೆಂಟ್ ಆಫ್ 750, ಸೆಲೆಕ್ಟ್ ಆನ್ಲೈನ್ ಲಿಂಕ್ ಟು ಪೇ ಅಂತ ಇದೆಯಲ್ಲ, ಇಲ್ಲಿ ಈ ಒಂದು ಆಪ್ಷನ್ ಲಿಂಕು ಎನೇಬಲ್ ಆಗುತ್ತೆ. ಇಲ್ಲಿ ಅಡ್ಮಿಷನ್ ಕೆಳಗಡೆ ಇಲ್ಲಿ ಪೇ ಆನ್ಲೈನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇ ಆನ್ಲೈನ್ ಅಂತ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸ್ಕ್ಯಾನರ್ ಕೇಳುತ್ತೆ. ನೀವು ಫೋನ್ಪೇ ಮೂಲಕ ಆದರೂ UPI ಮೂಲಕ ಆದರೂ ಅಮೌಂಟನ್ನು ಪೇ ಮಾಡ್ಬೋದು. ಇಲ್ಲಿ ಸ್ಕ್ಯಾನರ್ ಓಪನ್ ಆದ ತಕ್ಷಣ QR ಕೋಡನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಅಮೌಂಟು ನಿಮಗೆ ಪೇ ಆಗುತ್ತೆ. ಪೇ ಆದಮೇಲೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಆ ಒಂದು ಅಕ್ನಾಲಜ್ಮೆಂಟನ್ನು ನೀವು ಪ್ರಿಂಟೌಟ್ ತೊಗೊಳ್ಬೋದು. ಒಂದು ವೇಳೆ ಪೇಮೆಂಟ್ ಕನ್ಫರ್ಮ್ ಆದಮೇಲೆ ಒಂದು ಸಲ ರಿಫ್ರೆಶ್ ಕೊಡಿ. ರಿಫ್ರೆಶ್ ಕೊಟ್ಟಾದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು, ಆಪ್ಷನ್ ಎಂಟ್ರಿ ಲಿಂಕು ಎನೇಬಲ್ ಆಗಿದೆ. ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಈಗ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಂತಿದ್ರೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಂಜಿನಿಯರಿಂಗ್ ಇದೆ, D ಫಾರ್ಮ್ ಇದೆ, B ಫಾರ್ಮ್ ಇದೆ. ಈಗ ನಾನು ಇಲ್ಲಿ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿದಾದಮೇಲೆ ಇಲ್ಲಿ ಕೆಳಗಡೆ ಕೋರ್ಸ್ ಅಂತ ಬರುತ್ತೆ. ಕೋರ್ಸಲ್ಲಿ ನೀವು ಯಾವ ಒಂದು ಕೋರ್ಸಿಗೆ ಅಡ್ಮಿಷನ್ ಆಗಬೇಕಾಗಿದ್ದೀರಾ, ಇಂಜಿನಿಯರಿಂಗಲ್ಲಿ CS, ಸಿವಿಲ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್, ಸುಮಾರು ಕೋರ್ಸ್ಗಳ ಲೀಸ್ಟ್ ಬರುತ್ತೆ. ಆ ಒಂದು ಕೋರ್ಸ್ನ ಲೀಸ್ಟ್ ಮೇಲೆ ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದರೆ ಆ ಒಂದು ಕೋರ್ಸ್ಗೆ ಸಂಬಂಧಪಡುವಂತಹ ಎಲ್ಲ ಕಾಲೇಜ್ಗಳ ಲೀಸ್ಟ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಅಂತ ಸರ್ಚ್ ಮಾಡ್ತೀನಿ. ಆಗ ಆ ಪರ್ಟಿಕ್ಯುಲರ್ ಬ್ರ್ಯಾಂಚಿಂದು ಕಾಲೇಜ್ಗಳ ಲೀಸ್ಟ್ ಕೂಡ ಓಪನ್ ಆಗುತ್ತೆ. ಹಾಗೆ ನಿಮಗೆ ಯಾವ ರೀತಿ ಯಾವ ಒಂದು ಕೋರ್ಸ್ ಬೇಕೋ ಆ ಒಂದು ಕೋರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸಾಕು, ಅದಕ್ಕೆ ಸಂಬಂಧಪಟ್ಟಂತಹ ಕಾಲೇಜ್ಗಳ ಲೀಸ್ಟು ಇಲ್ಲಿ ಲೆಫ್ಟ್ ಕಾರ್ನರಲ್ಲಿ ಶೋ ಆಗುತ್ತೆ. ಆಗ ನೀವು ಕಾಲೇಜ್ನ ಕೋಡ್ ಹಾಕಿ ನಿಮಗೆ ಪರ್ಟಿಕ್ಯುಲರ್ ಕಾಲೇಜನ್ನು ನೀವು ಫೈಂಡ್ ಮಾಡ್ಬೋದು. ಕಂಟ್ರೋಲ್ F ಹೊಡೆದ್ರೆ ಅಲ್ಲಿ ನಿಮಗೆ ಕಾಲೇಜ್ ಕೋಡ್ ಎಂಟ್ರಿ ಕೇಳುತ್ತೆ. ಕಾಲೇಜ್ ಕೋಡ್ ಎಂಟ್ರಿ ಮಾಡಿದರೆ ನಿಮಗೆ ಪರ್ಟಿಕ್ಯುಲರ್ ಕಾಲೇಜ್ ಶೋ ಆಗುತ್ತೆ. ಆಗ ನೀವು ಇಲ್ಲಿ ಪ್ರಿಫರೆನ್ಸನ್ನು ಕೊಟ್ಕೋಬೋದು. ನಿಮ್ಮ ಪ್ರಿಫರೆನ್ಸು 1, 2, 3 ಆ ರೀತಿ ನಿಮಗೆ ಎಷ್ಟು ಕಾಲೇಜ್ ಬೇಕಾದರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಆಗ ಸೆಲೆಕ್ಟ್ ಮಾಡಿದಾದಮೇಲೆ ನಂಬರನ್ನು ಕೊಟ್ಟಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಸೇವ್ ಅಂತ ಇರುತ್ತಲ್ಲ, ಅದನ್ನು 2 ನಿಮಿಷಕ್ಕೊಂದು ಸಲ ನೀವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಕಾಲೇಜು ಶೋ ಆಗುತ್ತೆ. ಈ ರೀತಿ ನಿಮಗೆ ಅವಶ್ಯಕತೆ ಇರುವಂತಹ ಕೋರ್ಸ್ಗಳನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ಲೆಫ್ಟ್ ಕಾರ್ನರಲ್ಲಿ ನಿಮಗೆ ಯಾವ ಕೋರ್ಸ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿದಾದಮೇಲೆ ಸೇವ್ ಕೊಟ್ಟಾದಮೇಲೆ ಇಲ್ಲಿ ರೈಟ್ ಕಾರ್ನರಲ್ಲಿ ನಿಮಗೆ ಶೋ ಆಗುತ್ತೆ ಯಾವ್ಯಾವ ಕಾಲೇಜ್ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಆಗ ಒಂದು ವೇಳೆ ಸೆಲೆಕ್ಟ್ ಆದಮೇಲೆ ನಿಮಗೆ ಇಲ್ಲಿ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಕಾಲೇಜನ್ನು ನೀವು ಡಿಲೀಟ್ ಮಾಡಬೇಕು ಅಂತ ಇದ್ದರೆ ಆಗ ಏನು ಮಾಡಬೇಕು ಅಂದರೆ, ಇಲ್ಲಿ ರೈಟ್ ಸೈಡಲ್ಲಿ ಆಪ್ಷನ್ ನಂಬರ್ ಅಂತ ಇದೆಯಲ್ಲ, ಅಲ್ಲಿ ಯಾವ ಒಂದು ಕಾಲೇಜನ್ನು ನೀವು ಡಿಲೀಟ್ ಮಾಡಬೇಕು ಅಲ್ಲಿ 0 ಹೊಡೆದು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಸಾಕು, ಆ ಒಂದು ಕಾಲೇಜ್ ನಿಮಗೆ ಡಿಲೀಟ್ ಆಗುತ್ತೆ. ಈ ರೀತಿ ನೀವು ಬದಲಾವಣೆಗಳನ್ನು ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ಫೈನಲ್ ಎಲ್ಲ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಿದಾದಮೇಲೆ ಅದನ್ನು ಒಂದು ಪ್ರಿಂಟೌಟನ್ನು ನೀವು ತೊಗೊಳ್ಕೊಳ್ಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ಸೆಲೆಕ್ಟ್ ಮಾಡಿದಂತಹ ಆಪ್ಷನ್ ಎಂಟ್ರಿ ಮಾಡಿದಂತಹ ಕಾಲೇಜ್ಗಳ ಎಲ್ಲ ಒಂದು PDF ಡೌನ್ಲೋಡ್ ಆಗುತ್ತೆ. ಆ ಒಂದು PDF ನೀವು ಪ್ರಿಂಟೌಟ್ ತೊಗೊಳ್ಬೋದು ರೆಫರೆನ್ಸಿಗೆ. ಈ ರೀತಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಜಗನ್ ಝೋನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.